ಅಬ್ಸೆಷನ್ ಇದು ಕರಿ ಬಾರ್ಕರ್ ಅವರು ಡೈರೆಕ್ಟ್ ಮಾಡಿರುವಂತಹ ಸೈಕಲಾಜಿಕಲ್ ಹಾರರ್ ಸಿನಿಮಾ. ಇಲ್ಲಿ ಇಂಡೇನ್ ನೆವ್ರೆಟ್, ಮೈಕಲ್ ಜಾನ್ಸ್ಟನ್ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಕರಿ ಬಾರ್ಕರ್ ಅವರು ಯೂಟ್ಯೂಬ್ ನಲ್ಲಿ ಕಾಮಿಡಿ ಸ್ಕಿಟ್ಸ್, ಶಾರ್ಟ್ ಫಿಲ್ಮ್ ಕಂಟೆಂಟ್ ಮಾಡ್ಕೊಂಡು ಒಂದಷ್ಟು ಖ್ಯಾತಿಯನ್ನ ಪಡ್ಕೊಂಡಿದ್ರು. ಅಂಡ್ ಆ ಖ್ಯಾತಿ ಕೇವಲ ಒಂದು ಲಿಮಿಟೆಡ್ ಜನರ ಮಧ್ಯೆ ಇತ್ತು. ಬಟ್ ಈಗ ಅಬ್ಸೆಷನ್ ವರ್ಲ್ಡ್ ವೈಡ್ ಸೌಂಡ್ ಮಾಡ್ತಾ ಇದೆ ಅಂಡ್ ಅವ್ರಿಗೆ ತಕ್ಕ ಫೇಮ್ ಕೂಡ ಸಿಗ್ತಾ ಇದೆ. ಸಿನಿಮಾ ನೋಡಿದ್ಮೇಲೆ ಇದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ ಅಂತ ಒಂದಷ್ಟು ರಿಸರ್ಚ್ ಮಾಡಬೇಕಾದ್ರೆ ಗೊತ್ತಾಗಿದ್ದೇನು ಅಂತಂದ್ರೆ, ಈ ಸಿನಿಮಾದ ಶೂಟಿಂಗ್ ಕೇವಲ 30 ದಿನಗಳಲ್ಲಿ ಮುಗ್ದಿರೋದು. ಎಂತ ಸರ್ಪ್ರೈಸಿಂಗ್ ಅಲ್ವಾ ಗುರುವೆ. ಇಲ್ಲಿ ನಮ್ಮ ಮೇನ್ ಲೀಡ್ ನ ಹೆಸರು ನಿಕ್ಕಿ ಹಾಗೂ ಬೇರ್ಗೆ ನಿಕ್ಕಿ ಅಂದ್ರೆ ತುಂಬಾ ಇಷ್ಟ. ಬಟ್ ಅವಳು ಅವನ್ಗೆ ಸಿಗಲ್ಲ ಅನ್ನೋದು ಅವನಿಗೆ ಗೊತ್ತು. ಸೊ ಆ ಪ್ರೀತಿನ ಪಡ್ಕೊಳ್ಳೋದಕ್ಕೆ ಅವನು ಸೂಪರ್ ನ್ಯಾಚುರಲ್ ಟಾಯ್ ಒನ್ ವಿಶ್ ವಿಲೋ ಎಂಬ ಟಾಯ್ ನ ಸಹಾಯ ತಗೊಳ್ತಾನೆ. ಅಂಡ್ ಅದಾದ ಮೇಲೆ ಅನಾಹುತಗಳ ಸುರಿಮಳೆನೆ ಇವನ ಬದುಕಲ್ಲಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಅಲ್ಲಿಂದ ಮುಂದಕ್ಕೆ ಏನಾಯ್ತು ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಸಿನಿಮಾದ ಬಿಗ್ಗೆಸ್ಟ್ ಪಾಸಿಟಿವ್ಸ್ ಇಲ್ಲಿನ ಪರ್ಫಾರ್ಮೆನ್ಸ್ ಗಳು. ಬರೀ ತಮ್ಮ ಮ್ಯಾನರಿಸಮ್ ನಲ್ಲಿ ಅಂಡ್ ಎಕ್ಸ್ಪ್ರೆಷನ್ಸ್ ನಲ್ಲಿ ಭಯವನ್ನ ಹುಟ್ಟಾಕ್ತಾರೆ. ಥ್ರೂ ಔಟ್ ದ ಫಿಲ್ಮ್ ಆ ಶಾಕ್ ವ್ಯಾಲ್ಯೂ, ಭಯ, ಟೆನ್ಷನ್ ಏನೇ ಫೀಲ್ ಆದ್ರೂ ಅದರ ಕ್ರೆಡಿಟ್ ಎಲ್ಲವೂ ಇವ್ರಿಗೆ ಹೋಗ್ಲೇಬೇಕು. ಪರ್ಫಾರ್ಮೆನ್ಸ್ ನೋಡಿ ನಾನಂತೂ ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗೋಗಿದ್ದೀನಿ. ಅಷ್ಟೇ ಅಲ್ಲದೆ ಬೇರ್ ಎಂಬ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತಹ ಮೈಕೆಲ್ ಅವರ ಪರ್ಫಾರ್ಮೆನ್ಸ್ ಕೂಡ ಎಕ್ಸ್ಟ್ರೀಮ್ಲಿ ಬ್ರಿಲಿಯಂಟ್ ಅಂತ ಹೇಳಬೇಕು. ಒಬ್ಬ ಭಯ ಪಡೋನಾದ್ರೆ ಇನ್ನೊಬ್ಳು ಭಯ ಪಡಿಸೋಳು. ಇಬ್ರು ಒಬ್ರಿಗೊಬ್ರು ಕಾಂಪ್ಲಿಮೆಂಟ್ ಮಾಡ್ಲೇಬೇಕು. ಒಬ್ರಿಗೊಬ್ರು ಪರ್ಫೆಕ್ಟ್ ರಿಯಾಕ್ಷನ್ಸ್ ಗಳನ್ನ ಕೊಡ್ಲೇಬೇಕು. ಅವಾಗ ಮಾತ್ರ ಆಡಿಯನ್ಸ್ ಆಗಿ ಆ ಎಮೋಷನ್, ಆ ಫಿಯರ್ ನಮಗ್ ಕನ್ವೆ ಆಗೋದು. ಅಂಡ್ ಈ ವಿಷಯದಲ್ಲಿ ಸಿನಿಮಾ ಎತ್ತಿದ ಕೈ ಅಂತ ಹೇಳ್ತೀನಿ. ಇಲ್ಲಿ ಕ್ಯಾರೆಕ್ಟರ್ಗಳ ಜೊತೆಗೆ ಆಟ ಆಡಿರುವಂತಹ ರೀತಿ ನನಗೆ ಸಖತ್ ವರ್ಕ್ ಆಯ್ತು. ಇನಿಷಿಯಲಿ ಡೈರೆಕ್ಟ್ರು ಒಂದು ಪಾತ್ರದ ಮೇಲೆ ಸಿಂಪತಿ ಹುಟ್ಟಿಸ್ತಾರೆ, ಪಾಪ ಗುರು ಅನ್ನುವಂತಹ ಫೀಲ್ ಅನ್ನು ಬರೆಸ್ತಾರೆ. ಬಟ್ ಕತೆ ಅನ್ಫೋಲ್ಡ್ ಆಗ್ತಾ ಹೋದಂಗೆ ನೀವು ರಿಯಲೈಸ್ ಮಾಡ್ತೀರಾ, ನಾವು ಯಾರಿಗೆ ಪಾಪ ಅಂತ ಅಂತಿದ್ವೋ ಅವನೇ ಪಾಪ ಮಾಡ್ತಿರೋನು ಅಂತ. ಇಲ್ಲಿನ ಬೆಸ್ಟ್ ಪಾರ್ಟ್ ಏನು ಅಂತಂದ್ರೆ, ಈ ಸೀರಿಯಸ್ ಸಿಚುವೇಶನ್ಸ್ ಅಲ್ಲೂ ಒಂದಷ್ಟು ಹ್ಯೂಮರ್ ಇದೆ. ಅದು ಡೈರೆಕ್ಟ್ರು ಬೇಕಂತಾನೆ ಇಟ್ರು ಅಥವಾ ಅದು ಅನ್ಇಂಟೆನ್ಷನಲಿ ಫನ್ನಿ ಆಗಿ ಉಳ್ಕೊಳ್ತೋ ಐಡಿಯಾ ಇಲ್ಲ. ಬಟ್ ಒಂದು ವಿಷಯ ಮಾತ್ರ ಖಂಡಿತ ಹೇಳಲೇಬೇಕು, ಈ ಸಿನಿಮಾ ಸಿಕ್ಕಾಪಟ್ಟೆ ಅನ್ಕಂಫರ್ಟಬಲ್. ಎಷ್ಟೋ ಸಲ ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ತರದ ಒಂದು ಶಾಕ್ ಅನ್ನ ಜನರೇಟ್ ಮಾಡುತ್ತೆ. ಇಲ್ಲಿ ವೈಲೆನ್ಸ್ ಇಂದ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗಲ್ಲ. ಆ ಪಾತ್ರಗಳು ಸಿಗಾಕೊಂಡಿರುವಂತಹ ಸಿಚುಯೇಷನ್ಸ್ ಡಿಸ್ಟರ್ಬಿಂಗ್. ನನಗೆ ಪರ್ಸನಲಿ ಇಲ್ಲಿನ ಸಿನಿಮಾಟೋಗ್ರಫಿ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಬಜೆಟ್ ನೋಡಿದ್ರೆ ಈ ಕ್ವಾಲಿಟಿಯನ್ನ ನಾವು ಯೂಶಲಿ ಎಕ್ಸ್ಪೆಕ್ಟ್ ಮಾಡಲ್ಲ. ಕೆಲವು ಫ್ರೇಮ್ಸ್ ಲಿಟರಲಿ ಸ್ಟುಡಿಯೋ ಹಾರರ್ ಮೂವಿ ತರ ಕಾಣಿಸುತ್ತೆ. ಮ್ಯೂಸಿಕ್ ಕೂಡ ಅದೇ ತರ ಲೌಡ್ ಹಾರರ್ ಮ್ಯೂಸಿಕ್ ಅಲ್ಲ, ಸ್ಲೋಲಿ ಸೀನ್ ಒಳಗೆ ಕ್ರೀಪಿನ್ ಆಗುತ್ತೆ. ಒಂದೊಂದ್ಸಲ ಬ್ಯಾಕ್ ಗ್ರೌಂಡ್ ಸ್ಕೋರ್ ನೋಟಿಸ್ ಮಾಡೋದಕ್ಕೇನೆ ಆಗಲ್ಲ. ಅದರ ಟೆನ್ಷನ್ ಬಿಲ್ಡ್ ಆಗ್ತಾನೆ ಇರುತ್ತೆ. ಸಿನಿಮಾ ಮುಗಿದ್ಮೇಲೆ ರಿಯಲೈಸ್ ಆಗುತ್ತೆ ಆ ಮ್ಯೂಸಿಕ್ ಎಷ್ಟು ಹೆಲ್ಪ್ ಮಾಡ್ತು ಅಂತ. ಇದು ಬರೀ ಹೆದರಿಕೆ ಕೊಡುವಂತಹ ದೃಶ್ಯಗಳ ಮೇಲೆ ನಿಂತಿಲ್ಲ, ಒಬ್ಬ ಮನುಷ್ಯನ ಡಾರ್ಕ್ ಸೈಡ್, ಅವನ ಥಾಟ್ಸು ಮತ್ತು ಮನಸ್ಸಿನ ಕತ್ತಲೆಯನ್ನ ಎಕ್ಸ್ಪ್ಲೋರ್ ಮಾಡುತ್ತೆ. ರಕ್ತಪಾತಕ್ಕಿಂತ ಅಸ್ವಸ್ಥತೆ ಮೇಲೆ ಹೆಚ್ಚು ಫೋಕಸ್ ಇಡುತ್ತೆ. ನೀವು ಒಳ್ಳೆ ಸಿನಿಮಾಗಳನ್ನ, ವಿವಿಧ ಬಗೆಯ ಪ್ರಯತ್ನಗಳನ್ನ ನೋಡೋದಕ್ಕೆ ಇಷ್ಟಪಡೋರಾಗಿದ್ರೆ ಈ ಸಿನಿಮಾನ ಮಿಸ್ ಮಾಡ್ಕೋಬಿಡಿ ಅಂತ ಹೇಳ್ತೀನಿ.